ಇಟ್ಕೊಂಡು ಈ ಕತೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಇದ್ರದ ಮೇನ್ ಥೀಮ್ ಬಂದೇನೆ ಒಂದು H-34 ಅಲ್ಲಿ ಏನಾಗುತ್ತೆ, ಏನೇನು ಇನ್ಸಿಡೆಂಟ್ಸ್ ನಡೆಯುತ್ತೆ ಅನ್ನೋದು ಒಂದು ಕತೆ. ಯಜ್ಞಾಶ್ ಶೆಟ್ಟಿ ಅವ್ರು ಫೈನಲೈಸ್ ಆಗೋ ಚಾನ್ಸಸ್ ಇದೆ, ಮಾತಾಡಿದ್ವಿ, ಇನ್ನೂ ಫೈನಲೈಸ್ ಆಗಿಲ್ಲ. ಇದ್ರ ಜೊತೆಗೆ ಪದ್ಮಜರಾವ್ ಮ್ಯಾಮ್ ಇರ್ತಾರೆ, ಸುಚೇಂದ್ರ ಪ್ರಸಾದ್ ಇರ್ತಾರೆ, ಅಚ್ಯುತ್ ಸರ್ ಇರ್ತಾರೆ, ಇನ್ನೊಂದಿಬ್ಬರು ಸ್ಯಾಂಡಲ್ವುಡ್ ಬಿಗಿಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಹಂತದಲ್ಲೂ ಒಂದು ಸಸ್ಪೆನ್ಸ್ನ ಇಟ್ಕೊಂಡು ಆಡಿಯನ್ಸ್ನ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂರಿಸೋ ಅಂತ ಒಂದು ಕತೆ ಮಾಡಿದ್ವಿ. ಪಲ್ಲವಿ ಟಾಕೀಸ್ H-34 ಪಲ್ಲವಿ ಟಾಕೀಸ್ ಅಂತ ಟೈಟ್ಲಲ್ಲೇ ಒಂದು ರೀತಿಯಾದ ಕುತೂಹಲ ಮೂಡಿಸ್ತಾ ಇದೆ ಸಿನಿಮಾ. 5 ವರ್ಷದಿಂದ ಬರ್ತಾ ಇದ್ದ ಹೊಸ ಡೈರೆಕ್ಟರ್ಗಳಿಗೂ ಇವಾಗ ಬರ್ತಿರೋ ಹೊಸ ಡೈರೆಕ್ಟರ್ಗಳು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಒಂದು ಎಜುಕೇಷನ್ ಇದೆ, ಒಂದು ಸಿನಿಮಾ ಬಗ್ಗೆ ಎಜುಕೇಷನ್ ಇದೆ. ಅಕಾಡೆಮಿಕ್ ಎಜುಕೇಷನ್ ಅನ್ನೋದಕ್ಕಿಂತ ಸಿನಿಮಾ ಎಜುಕೇಷನ್ ಇದೆ. ನಮಗೆ ಸಿನಿಮಾ ಬಗ್ಗೆ ಎಜುಕೇಷನ್ ಇದ್ದಷ್ಟು ಸಿನಿಮಾನ ತಯಾರು ಮಾಡೋದ್ರಲ್ಲೇ ಆಗಲಿ, ತಯಾರು ಮಾಡಾದ್ಮೇಲೆ ರಿಲೀಸ್ ಮಾಡೋದ್ರಲ್ಲೇ ಆಗಲಿ, ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ಬಹಳ ಇನ್ಫಾರ್ಮೇಟಿವ್ ಆಗಿರ್ತಾರೆ. ಹೊಸ ಹೊಸ ಯೋಜನೆಗಳನ್ನ ಹಾಕೋತಾರೆ, ಆಡಿಯನ್ಸ್ನ ಹೇಗೆ ಇನ್ವಾಲ್ವ್ ಮಾಡೋದಂತ ಯೋಚನೆ ಮಾಡ್ತಾರೆ. ಇದೆಲ್ಲ ನಮ್ಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಬೆಳವಣಿಗೆಗೆ ಬಹಳ ಪೂರಕವಾಗಿರುತ್ತೆ.